ಬ್ಯಾಚುಲರ್ಸ್ ಲೈಫ್ ಹೆಂಗೆ ಆಗ್ಬಿಟ್ಟಂತಂದ್ರೆ ಸಂಡೇ ಅನ್ನೋದು ಬಂತಂದ್ರೆ ಒಬ್ಬ ಎಂಥ ಇದನ್ನಂತಂದ್ರೆ ನೋಡ್ರಿ, ಇದನ್ನು ಸಿಂಟ್ಯಾಕ್ಸ್ ಕ್ಲೀನ್ ಮಾಡ್ಬೇಕು. ಇಷ್ಟು ಕೆಟ್ಟ ಮಾಡೋರು ಒಬ್ರು ಕ್ಲೀನ್, ನೋಡೋರ ಭಾಳ ಜನ ಇಲ್ಲಿ. ಈ ಥರ ಸಿಂಟ್ಯಾಕ್ಸ್ ಕ್ಲೀನ್ ಮಾಡ್ಬೇಕು. ನೀರು ಅದಾವಲ್ಲಿ, ನೀರು ತೆಗಿದಂಗೆ ಈಗ ಕೈಲಿಂದ. ವ್ಯೂ ನೋಡ್ರಿ ಎಷ್ಟು ಚಲೋ ಐತೆ ಅಂತಂದ್ರೆ ಇಲ್ಲಿ ಸುತ್ತಮುತ್ತಲು ವ್ಯೂ ನೋಡ್ಬೇಕು. ಇದು ಅಲ್ಲಿ ಮುಂದೆ ಕಾಣೋದು, ಅಲ್ಲಿ ಏನು ಕಾಣ್ತದಲ್ಲ ಅದು ನಮ್ಮ ಹಾಸ್ಪಿಟಲ್. ಹಾಗೆ ಮುಂದ್ಗಡೆ ಹೋದ್ರೆ ಅಲ್ಲೇ ಕಾಲೇಜ್ ಬರುತ್ತೆ. ಕಾಲೇಜು ಈ ಕಡೆಲ್ಲ ಗುಡ್ಡಗಾಡು ಪ್ರದೇಶ ಇದ್ದಂಗೆ ಐತಿ. ಫುಲ್ ವೆದರ್ ಅಂತಕ್ಕೆ ಅಣ್ಣಾವತೈತಿ. ಈಗ ಬಿಸಿಲು ಐತಿ, ಈವ್ನಿಂಗ್ ಟೈಮ್ನಾಗ ಮಾತ್ರ ಮಸ್ತ್ ಇರ್ತೈತಿ. ಮತ್ತು ಇನ್ನೊಂದು ತೋರಿಸ್ಬೇಕಂತಂದ್ರೆ ನಿಮ್ಗೆ, ನಾವು ಇರೋದು ನಮ್ಮ ರೂಮ್ ಮೇಲೆ ಅದೇವಿ. ಈಗ ಇದೇನು ಖಾಲಿ ಜಾಗ ಐತಲ್ಲ ಇಲ್ಲಿ, ಈಗ ಫುಲ್ಲೆಲ್ಲ ಬೆಳೆದೈತಿ ಇಲ್ಲಿ. ಮೊದಲು ನಾವು ಕ್ರಿಕೆಟ್ ಆಡ್ತಿದ್ವಿ ಇಲ್ಲಿ. ಕಾಲೇಜ್ ಮುಗಿಸ್ಕೊಂಡು ಬಂದ ಕೂಡಲೇನ 4 ಗಂಟೆ ಮೇಲೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ತನಕ ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ ನಾವು. ಅಷ್ಟು ಚಲೋ ಇತ್ತು. ನೆಕ್ಸ್ಟ್ ಅಲ್ಲಿ ಮುಂದೆ ಕಾಣೋದು ಅದು ಫುಡ್ ಕೆಫೆ ಅಂತಂದು ಫೇಮಸ್ ಆಗ್ಬಿಟ್ಟತ್ತದ ಇಲ್ಲಿ. ಇನ್ನೊಂದು ಇಲ್ಲಿ ಹ್ಯಾಂಗ್ಔಟ್ ಫುಡ್ ಝೋನ್ ಅಂತಂದು ಮಾಡತ್ತಾರ, ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ, ಅದು ಅಲ್ಲೇ ಐತಿ. ಈಗ ಹಂಗೆ ಮುಂದ್ಕತ್ತ ಬಂದ್ರೆ ಇಲ್ಲೊಂದು ಬಾಜು ಐತೆಲ್ಲ, ಇದು 1 BHK. ಇದು ಇಲ್ಲೇನು ರೋಡ್ ಕಾಣತತ್ತಲ್ರಿ, ಇದು ಒಂದು ಅದು ಸ್ಟ್ರೇಟ್ ಲಕ್ಷ್ಮೇಶ್ವರ ಬೆಂಗಳೂರು ರೂಟ್ ನೋಡ್ರಿ. ಅದು ಇನ್ನೊಂದು ರೋಡ್ ರೀ, ನಮ್ಮ ಕಾಲೇಜ್ ಹೋಗಿದ್ರೆ ಅದು. ಹಾಂ, ಅದು ಮುಂದೆ ಐತಲ್ರಿ ರೋಡ, ನಮ್ಮ ಕಾಲೇಜ್ ಹೋಗ್ತಿದ್ರೆ. ಹಾಂ, ಆಚೆ ಕಡೆ ಹಿಂದಿನ ರೋಡ ಲಕ್ಷ್ಮೇಶ್ವರ ಮುಳುಗುಂದ್ ಹೋಗ್ತಿದ್ರೆ. ಮುಳುಗುಂದಕ್ಕೆ ಹೋಗುತ್ತೆ. ಏನು ಮಾಡಂತೀವಿ ಅಲ್ಲಿ ಸಂಧ್ಯಾಗ? समझ रहे हो ಲಾಗ್ ಮಾಡ ನನ್ನ ಲಾಗ್ ಕಸವಡೆ ಅಂತೀನ. ನೀರು ಇಲ್ಲ. ಸಿಂಟ್ಯಾಕ್ಸ್ ತಿಕ್ಕಿ ಹುಡುಗ ಸ್ವಲ್ಪ ಆಯಾಸ ಆಗೈತಿ, ಸಾಕಾಗ್ಬಿಟ್ಟೈತಿ. ಅದ್ರ ಸಂಬಂಧ ನಮ್ಮ ಸಲೀಮ್ ಅವ್ರ ಜೊತೆ ನೀರು ತೊಗೊಂಬರಕ್ಕೆ ಹೊಂಟೇವಿ. ಬಿಸ್ಲೇರಿ ಮತ್ತೇನಂತ ಸಲೀಮ, ಹೆಂಗೈತಿ ಸಂಡೇ ಐತಿ ನೋಡ್ರಿ, ನೋಡಾಕತ್ತಿರಲ್ಲ ಪೂರ್ತಿ ತೋರಿಸ್ತೀವಿ ಬರ್ರಿ. ಇಲ್ಲಿ ಮಾಲ್ತೇಶ್ ಅವರು ನೀರಿಂದು ಇದು ಮಾಡ್ಯಾರ. ಮಾಲ್ತೇಶ್ ಅವ್ರು ನೀರಿಂದ, ಇವ್ರು ವಾಟರ್ ಮ್ಯಾನ್ ಮಾಲ್ತೇಶ್ ಅವರು. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್. ನಮ್ಮ ಹುಡುಗ ಕುಡಿದ್ರೆ ಮಾಡ್ತಾನಂತ, ಇಲ್ಲಂದ್ರೆ ಇಲ್ಲ. ನೀವೇನು ಮಾಡಾಕತ್ತೀರಿ? ನಾವು ಇಲ್ಲೆಲ್ಲ ವಿಡಿಯೋ ಮಾಡಂತ. ಹೆಂಗಂತಂದ್ರೆ ರೀ, ನಾವು ಎದ್ದಿದ್ದ ಬೆಳಿಗ್ಗೆ 12 ಗಂಟೆಗೆ ಎದ್ದೇವಿ ಇವತ್ತು. 12 ಗಂಟೆಗೆ ಎದ್ದು ನಾಷ್ಟ ಎಷ್ಟೊತ್ತಿಗೆ ಮಾಡಿದೀವಲ್ಲ? 1:15 ಮಾಡಿವಿ. 1:15 ನಾಷ್ಟ ಮಾಡೀವಿ. 1:15 ನಾಷ್ಟ ಮಾಡಿ ಕೇರ ಮಾಡ್ಕೊಂಡು ಕುಂತ್ವಿ 3:30 ತನಕ ಕೇರ ಮಾಡಿದ್ವಿ. ಈಗ ಟೈಮು 4 ಗಂಟೆ. ಈಗ ಸ್ವಲ್ಪ ಇದು ಸಿಂಟ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತಂದು ಬಂದಿದ್ದು. ನೀರು ಕೊಡೋಂಗ ಕುಡು ಸಾಯ್. ಮೂವಿಗೆ ಹೋಗಿದ್ದೇನತ್ಲೆ? ಕೃಷ್ಣಂ ಪ್ರಣಯ ಸಖಿ ಬ್ರೋ. ಪ್ಲಾನ್ ಏನಕ್ಕೆ ಊಟ ಆಗಲಿ ಮೊದಲು ನೋಡೋಣ. ಊಟ ಐತ್ಲ ಈಗ ಪುಳಿಯೋಗರೆ ನಾಷ್ಟ ಮಾಡಿವಿ. 12:00 ಎದ್ದಿವಿ, ಮತ್ತೆ ನಾಷ್ಟ ಅಂತಿ. ಊಟ ಟೈಮಲ್ಲಿ ನಾಷ್ಟ ಮಾಡ್ಕೊತ ಊಟ ಬೇಕು. 5 ಗಂಟೆಗೆ ಮಾಡೋಣ. 5 ಗಂಟೆಕಲ್ಲಿ ಸ್ಪೈಸಿ ತಡ್ಕ ಹೊಸದಾಗಿತ್ತು, ಫ್ರೀ ಕೊಡತ್ತಾರ ಇವತ್ತು. ಹುಡುಗ ಫುಲ್ ಕೊಟ್ಟ ನೀರು ತುಂಬಿ. ಈಗ ಈ ಹುಡುಗನ ಸಿನ್ಸಿಯಾರಿಟಿ ವರ್ಕಿಗೆ ನಿಮ್ಮ ಏನು ಹೇಳ್ತೀರಿ ನೀವು? ಒಂದೊಂದು ಮಾತು ಹೇಳ್ಬೇಕಂದ್ರೆ ಸಲೀಮ್ ಅವ್ರೆ ಹೇಳಕ್ಕ ಮಾತಿಲ್ಲ. ಹಾಂ, ಶ್ರೀನಾಥ್ ಅವ್ರೆ ಏನು ಹೇಳ್ತೀರಿ ನೀವು ಈ ಹುಡುಗನ ವರ್ಕಿಗೆ? ಮುಗಿಯೊಬ್ರು ಕೆಲಸ ಹುಡುಗನ ತೋರಿಸ್ತವ, ನಂತರ ಹೇಳ್ತವ ಮಾತು. ಲಾಸ್ಟಿಗೆ ಏನು ಇವಾಗ ತೋರಿಸ್ತದ? ಈಗ ಲಾಸ್ಟಿಗೆ ತೋರಿಸುನಾ? ಈಗ ಬೇಡ. ಹುಡುಗನ ಕೈ ಅಷ್ಟೇ ತೋರಿಸ್ತೇವ್ರಿ, ಯಾಕಂದ್ರೆ ಸಸ್ಪೆನ್ಸ್ ಅವ. ಲಾಸ್ಟಿಗೆ ತೋರಿಸ್ತೇವೆ ನಿಮ್ಗೆ ಯಾರಿದು ಅಂತಂದು ಕಂಗಾಲ ಆಗ್ಬೇಕು. ಯಾಕಂದ್ರೆ ಚಲೋ ಆತು ಡ್ರೆಸ್ಸಿಂಗ್ ಮಾಡ್ಯಾನ್ರಿ ಅಲ್ಲಿ. ಹುಡುಗ್ರಿ ಹಾಂ, ಭಾಳ ಸಿನ್ಸಿಯರ್ ವರ್ಕ್ ಮಾಡ್ತಾರೆ. ಭಾಳ ಸಿನ್ಸಿಯರ್ ವರ್ಕ್. ಯಾವಾಗಿದ್ರು ಫೋನ್ ಬರೀ ಫೋನ್. ಆ ಫೋನ್ಯಾಗ ಏನು ಇಟ್ಟಿರ್ತಾರ ಏನು? इतने तेजस्वी लोग हैं हमारे पास,
कितने शानदार विचार रखते हैं। ತೋರ್ಸ್ ನೋಡೋಣ ತೋರ್ಸು. ಬ್ಯಾಡ್ ಬಿಡು ಹೋಗ್ಲಿ ಮನ್ಯಾಗಂತ ಬಿಟ್ಟು. ಮತ್ತೇನಂತೀರಿ ಸಲೀಮ್ ಅವ್ರ? ನೀರು ಕುಡ್ಯಾಕ ಅಂತ ತೊಗೊಂಬಂದಿವಿ. ಹಾ ಕುಡ್ಯಾವಲ್ಲ. ಎಷ್ಟು ಚಂದ ಕಾಣ ಅಂತಿಲ್ಲ ಸಲ್ಯ ವಿಡಿಯೋದಾಗ. ಚಂದ ಅದೀನಿ. ಅಯ್ಯೋ ಕೆಮ್ಮ ಹತ್ಲೆ ಅವಾಗ ಚಂದ ಅಂತ ನೋಡ್ರಿ. ತೋರ್ಸ್ಲೆ ಚಂದದಿ ಅಲ್ಲಿ ತೋರ್ಸು. ಹೇಳೋ ಬೈ ಅವ್ ಚಂದದಾನಂತ ನೀ ಏನು? ತ್ರಿಪುರ ಸುಂದರ ಹುಡುಗಿಯರ್. ಹಾ ಇವು ಬೇಡ. ಸಲೀಮ್ ಅವ್ರ ಮಾತಾಡ್ರಿ. ರೆಡಿ ಆಗತ್ತಂದ ಕಾಲೇಜ್ ಟೈಮ್ ಆಗಿತ್ತು ನೆನಪಿರಂಗಿಲ್ಲ. ಪೌಡರ್ ಹಚ್ಚವಾಗತ್ತಂದ ಹಚ್ಕೊಂಡ್ ಪೌಡ್ರ್ ಯಾವ ಪೌಡ್ರ್? ಜಾನ್ಸನ್ ಬೇಬಿ ಪೌಡರ್. ಈ ಸಿಂಟ್ಯಾಕ್ಸ್ನ್ಯಾಗ ನೀರು ತಗೊಂಡು ಈ ಸಿಂಟ್ಯಾಕ್ಸಿಗೆ ಕೊಡ್ಬೇಕೀಗ. ಇಲ್ಲಿ ಒಳಗಡೆ ನಮ್ಮ ಹುಲಿ ಸಸ್ಪೆನ್ಸ್ ಐತದ, ಅವರು ಒಳಗಡೆ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಅಲ್ಲಿದ ಏನು ವೇಸ್ಟ್ ಬರ್ತೈತಲ್ಲ ಅದನ್ನು ಕೊಡ್ತಾರೆ. ಅದನ್ನು ಶ್ರೀ ಅನ್ನಾರ್ದು ಅಂತಾರೆ. ಶ್ರೀ ಅನ್ನಾರ್ ತೊಗೊಂಡು ವಾಪಸ್ ಅದು ಎಲ್ಲಿ ಬರ್ತೈತೆ ಅಂತಂದ್ರೆ ಇಲ್ಲಿ ಚೆಲ್ತಾರೆ. ಬೈ ಆತ ಸಲ್ಯ ಡೌನ್. ಇನ್ನೊಂದು ಈಗ ಪಿಕ್ಚರ್ 6 ಗಂಟೆ ಶೋ ಐತಿ. 6 ಗಂಟೆಗೆ 9ಕ್ಕೆ ಮುಗಿತೈತೆ ಅದು. ಮತ್ತು ಇಲ್ಲಿ ಬಂದು ರೂಮಿಗೆ ಬಂದು ಊಟ ಮಾಡೋದು ಹೆಂಗೆ ನಾವು ರೆಡಿ? ಅಲ್ಲೇ ಪಾಸ್ ಪಾರ್ಟಿ ನೋಡಿ ಇಬ್ರು ಕೂಡ ಕೊಟ್ಟು ನೋಡಿ. ಹಾಂ ಹೌದು ಅಷ್ಟು ಮಾಡ್ರಿ. ಇಬ್ರು ಕೂಡ ಕೊಡ್ರಿ. 1 2 3 3 ಓಯ್ ನಂದು ನೋಡಪ್ಪ ಅಪ್ನ ಅಪ್ನ ಕೈಸ ಅಭಿ ಈಗೇನು ಹೇಳಿದ್ರಿಪ್ಪ? ನೀ ಪಾಸ್ ಆಗಿ ಈಗ ನೀನು ಪಾಸ್ ಆಗಿದಿ, ಎಲ್ಲರೂ ಪಾಸ್ ಆಗಿದ್ದು ರೂಮ್ ಏನಾರು. ಅಲ್ಲೋ ಬೈ ನಮ್ದು ಪಾಸ್ ಆಗಿದ್ದೆ ಯಾವಾಗ? ನಮ್ ಮುಗಿದು ಹೋಗ್ಬಿಟ್ಟೈತಿ ಹಳೇದದ. ನಮ್ದು 2 ವಾರದ ರೂಮ್ದಾಗ ಟಾಪ್ ಹೊಡೆದಿದ್ ನೀನು ಫಸ್ಟ್. ಅಂತಾರ ಸಲ್ಯ ಅದ. ಇಬ್ರು ಕೂಡ ಕೊಡ್ರಿ. ಆತು ಅವರು ಅಪ್ನ 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 ಫಸ್ಟ್ ಸೆಕೆಂಡ್ ಏನು ಬೇಡ. ನೋಡ್ರಿ 1 ತಾಸು ಆತು ತಿಕ್ಕಿದ್ ತೊಳ್ಯಾಕತ್ತಿದ್ದೀನಿ ನೀರು. ಅವಾಗ ಎಷ್ಟು ಹೊಲಸು ಬಂದಿತ್ತು, ಈಗ ಎಷ್ಟು ಕ್ಲೀನ್ ಬಂದೈತೆ ನೋಡ್ರಿ. ಇದ ವರ್ಕ್ ಅಂತಂದ್ರೆ. ವರ್ಕ್ ಅಂದ್ರೆ ಹಿಂಗಿರ್ಬೇಕು. ಏನೈತೆ ಅಲ್ಲಿ ಬಕೆಟ್ ಹೋಗುದು. ಏನು ಬರೀ ಕೆಲಸನ ಇಂಥವಲ್ಲೇ ನೀನು ಮಾಡೋಂಗಿಲ್ಲ. ಹಡಪ್ ಎಂತ ಬಡಿಗೆ ಏನೋ ಮಾಡಿದ ಅಂತಾರಲ್ರಿ. ಅಂತವ ನೀವು. 15 minutes later. ಶ್ರೀನಾಥ್ ಓಯ್ ಶ್ರೀನಾಥ್ ಏಯ್ ನೀ ಆಗಲ್ಲಿ ಹೇಳಿದ್ದು ಕರೆನ ಐತ್ ನೋಡೋದು. ಏನು ಹೇಳು? ಹಾಂ ಅದನ್ನ ಮಾಡಾಕತ್ತ ನಾವು. ಮತ್ತು ಅವ ಕಷ್ಟಪಷ್ಟ ಅಲ್ಲಿ ಒಳಗೆ ತೊಳೆದ್ರೆ ಇವ್ ಸುಮ್ಮನೆ ಹೊರಗೆ ಇಷ್ಟು ಉಕ್ಕೊಂತ ನಾನು ತೊಳ್ದನಿ ಅಂತಂದು ಹೇಳ್ಬಿಡ ಅವ. ಹಾಂ ಧೂಳ ಮತ್ತು ಹೊರಗೆ ಐತದ ಟ್ಯಾಂಕ್. ಧೂಳ ಆಗ್ಲಾರಂಗೆ ಏನು ಕ್ಲೀನ್ ಇರ್ತತನದ. ವೆದರ್ ಎಷ್ಟು ಚಂದ ಕಾಣ್ತೈತೆ ನೋಡಿ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ ಮನದ. ಡ್ಯಾಮಿನ ಗೇಟ್ ಚಾಲು ಮಾಡೋಣ. ಯಾ ಡ್ಯಾಮ್? ಅದ್ರದ್ದು ಡ್ಯಾಮಿನ ಗೇಟಾ? ಹಾಂ ಇವಾಗ ಅನ್ಕಿ ನೋಡ್ರಿ ಫುಲ್ ಕ್ಲೀನ್ ಆಗೈತಿ. ಪಳ ಹೊಳೆ ಅಂತೈತಿ. ಇದ್ರೊಳಗೆ ನೀರು ಗಟ್ರ ನೀರು ಬಿದ್ದರೂ ಫಿಲ್ಟರ್ ಹಾಕವು. ಅಷ್ಟು ಕ್ಲೀನ್ ಆಗೈತಿ. ತೋ ಕೈ ಇಟ್ಕೊಂಡೆ ಬರೋದಿಲ್ಲ ಕುಂದ್ರಾಕ. ಅದಕ್ಕೆ ನೋಡು ಇವನ್ನ ಸಣ್ಣ ಹುಡುಗಾಗ್ಯ ನೀವು. ಸ್ವಲ್ಪ ಇದು ನೀರು ಚಾಲು ಮಾಡ್ತೀಯೇನ ಡ್ಯಾಮಿಂದು? ಮಾಡವ ಯಾವ ಮತ್ತೆ ಸ್ಟಾರ್ಟ್ ಮಾಡು. ಹೊಲ್ಸ್ ನೀರು ಹೋಗುತ್ತೆ. ಅದನ್ನ ಎಲ್ಲಿಂತ ಹೋಗತ್ತೆ ಹೊಲಸ್ ನೀರು? ಅದ ತಳಗ್ ಹೋಗುತ್ತಂದೆ ನಾನು. ಚಾಲು ಮಾಡಿ ಇದ್ದಿದ್ದು ಹೋಗುತ್ತ. ಹೊಸ ನೀರು ಚಾಲು ಮಾಡೋಣ. ಹೊಸ ಅಧ್ಯಾಯ. ಎಲ್ಲಿ ಹೊಲಸ್ ನೀರು ಹೋಗತ್ಲಿ? ಪೈಪ್ ಅಲ್ಲಿ ಉಳಿದಿರುತ್ತಲ್ಲ ಆ ನೀರು ಹೊರಗೆ ಹೋಗುತ್ತೆ. ಈಗ ಹೌದು ಇಲ್ಲೇ ಇಲ್ಲ. ಮತ್ತೆ ಇಲ್ಲೇ ಸಿಂಟ್ಯಾಕ್ಸ್ನಾಗ ಬೀಳ್ತಾವ ಇಲ್ಲವ? ಎಂತ ಟ್ಯೂಬ್ಲೆಟ್ ಅದಿಲೆ ನೋಡ್ರಿ. ಗೇಟ್ ಓಪನ್ ಆಯ್ತು ಡ್ಯಾಮಿಂದ. ನೀರು ನೋಡ್ರಿ ಫಿಲ್ಟರ್ ಆಗಿ ಬರುತ್ತೆ. ಒಂದು ಎಕ್ವಾ ಗಾಡಿದು ಆಯ್ತು ರೀ. ವರ್ಕ್ ಮುಗೀತಿ ಇವತ್ತಿಗೆ ಇದ್ರದ್ದು ಸಿಂಟ್ಯಾಕ್ಸ್ದು. ಮತ್ತೊಂದು 15 ದಿನ 1 ತಿಂಗಳು ಇದನ್ನು ನೋಡಿ ಹಂಗಂತಲ್ಲ ಒಟ್ಟು ಹಂಗಿದ್ರೆ ಹಿಂಗೆ
ದಿಸ್ ಇಂಡಿಯನ್ ಟ್ಯಾಲೆಂಟ್ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಇದು, ಹಂಗೆ ನೋಡ್ಕೋಬೇಕು ಇದನ್ನು. ಯಾಕಂದ್ರೆ ಅಷ್ಟು ಚಂದ ಕಟ್ಟಾತಾರೆ ಇವರು. ಸಲೀಮ, ನಿಮ್ಮ ತಲೆಯೊಳಗೆ ಇಂಥವು ಹೆಂಗೆ ಬರ್ತಾವೆ ವಿಚಾರ? ಏನು ಇಟ್ಕೊಂಡಿರ್ತೀರಿ ನೀವು? ಪಾಸ್ ಆಗಿರಿ ಪಾಸ್ ಅಲ್ಲಲ್ಲ, ತಲೆಯೊಳಗೆ ಏನಾದರೂ ಇಟ್ಕೊಂಡಿರ್ತೀರಾ ಹೆಂಗೆ? ಮೊದ್ಲಿಂತ ಭಾಳ ನಾಲೆಜ್ ಐತ್ರಿ ನಮ್ಗೆ ಎಲ್ಲದಕ್ಕೆ. ಹಾಂ, ಅದಕ್ಕೆ ಬಿಸ್ನೆಸ್ ಮಾಡೋದು. ಬಿಸ್ನೆಸ್ ಮಾಡ್ತೀನಿ ಮುಂದೆ. ಯಾವ ಬಿಸ್ನೆಸ್ ಮಾಡವ? ಅವೆಲ್ಲ ಸಸ್ಪೆನ್ಸ್ ಇರ್ತವೆ. ಸಸ್ಪೆನ್ಸ್ ಇರ್ತಾವೆ. ಎಸ್, ಪಾನಿಪುರಿ ಮಾರು ನಡಿ ಇಲ್ಲೇ ಮನ್ಯಾಗ ಇಟ್ಕೊಂಡಂಗಿಲ್ಲ. ನೀನು ಬೈ, ನಿಮ್ದು ಏನಾರು ಬಿಸ್ನೆಸ್ ಪ್ಲ್ಯಾನ್ ಅದಾವನ? ಏನಿಲ್ಲ, ಹೇಳ್ತಿದ್ದೀರಿ, ಅದು ಸಸ್ಪೆನ್ಸ್ ಐತಿ. ಸಸ್ಪೆನ್ಸ್ ಐತೆನ? ಅದಕ್ಕೆ ಲೈಸೆನ್ಸ್ ನಾನ ಕೊಡ್ಸಬೇಕಂತ. ಎದಕ್ಕೆ ಲೈಸೆನ್ಸ್ ಕೊಡ್ಸ ಅಂತೀರಿ? ಅವ್ನ ಬಿಸ್ನೆಸ್ ಐತ್ರಿ ಒಂದು, ಹಾಂ, ಲೈಸೆನ್ಸ್ ನಾನ ಲೈಸೆನ್ಸ್ ಕೊಡುವಂಥ ಬಿಸ್ನೆಸ್ ಏನಿದೆ? ಇವರ ನೋಡ್ರಿ ಚಂದಂಗೆ ಸ್ವಚ್ಛಂಗೆ ಟ್ಯಾಂಕ್ನ ಕ್ಲೀನ್ ಮಾಡಿದವ್ರೆ. ಇವರ ಡೆಡಿಕೇಶನ್, ಇವರ ವರ್ಕಿಗೆ ನನ್ನದೊಂದು ಏನಂತಂದ್ರೆ ನಂದೊಂದು ಸೆಲ್ಯೂಟ್ ರೀ. ಸೆಲ್ಯೂಟ್. ಯಾಕಂದ್ರೆ ಅಂತ ಕೆಲಸ ಏನು ಮಾಡಿಲ್ಲ. ಇಲ್ಲ, ಇಷ್ಟು ಕ್ಲೀನಾಗಿ ತೊಳೆದು ಇದ್ರಾಗ ಗಟ್ರ ನೀರು ತಂದು ಹಾಕಿದ್ರು ಫಿಲ್ಟರ್ ಅನ್ನಿಸ್ಬೇಕ್ರಿ, ಅಷ್ಟು ತೊಳೆದಾರ ಅವ್ರು ಕ್ಲೀನಾಗಿ. ನಾವ್ರಿ ಎಲ್ಲ ಅಡ್ಗಿಗೆಲ್ಲ ಉಪಯೋಗಿಸ್ತಾವಲ್ಲ ನೀರು, ಹಾಂ, ಹಂಗಾಗಿ ಮತ್ತೆ ಕ್ಲೀನ್ ಇರ್ಬೇಕಂತದಕ್ಕೆ. ಮೊನ್ನೆ ಸ್ವಚ್ಛ ಭಾರತ್ ಮಾಡಿವಲ್ರಿ, ಹಾಂ, ಅದರಲ್ಲಿಂತ ನಮ್ಗೆ ಒಂದು ಮೆಸೇಜ್ ಸಿಕ್ಕೈತಿ. ಮೆಸೇಜ್ ಸಿಕ್ಕು ಇನ್ಸ್ಪಿರೇಷನ್ ತೊಗೊಂಡಾರ ಈಗ ಅದನ್ನ ಅವರು. ಆ ಮೆಸೇಜ್ನ ಜೀವನದಲ್ಲಿ ಅಳವಡಿಸ್ಕೊಂಡಾರ. ನೋಡ್ರಿ, ಸುತ್ತಮುತ್ತಲಿನ ಪರಿಸರನ ಎಲ್ಲ ಸ್ವಚ್ಛವಾಗಿ ಇಟ್ಕೋರಿ. ಯಾಕಂದ್ರೆ ನೀರು ನಮ್ಮ ದೇಹಕ್ಕೆ ಬಹಳ ಮುಖ್ಯ ಐತಿ. ಅದರಿಂದ ರೋಗ ಭಾಳ ಬರೋ ಚಾನ್ಸಸ್ ಜಾಸ್ತಿ. ಯಾಕಂತಂದ್ರೆ ಅದ್ರೊಳಗೆ ಸೊಳ್ಳೆ, ಅದ್ರೊಳಗೆ ಗಲೀಜು ಇಟ್ಕೊಂಡ್ಬಿಟ್ರೆ ನಾವು ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಇಶ್ಯೂಸ್ ಅದಾವು. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮನೇಲಿ ಟ್ಯಾಂಕ್ ಒಟ್ಟು ಏನೋ ನಿಮ್ಮ ಸುತ್ತಮುತ್ತಲ ಸ್ಥಳ ಏನಿರ್ತೈತಲ್ಲ ಅದನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊರಿ. ಮುಗೀತು ಇವಾಗ ಕ್ಲೀನಿಂಗ್ ವರ್ಕ್. ಬಂದ್ವಿ ರೂಮ್ಗೆ. ಓಪನ್ ಮಾಡಪ್ಪ ಅರಮನೆ ಡೋರು. ಅರಮನೆ ಇಲ್ರಿ ಇದು, ನೋಡ್ರಿ ರೂಮ್ ಕ್ಲೀನ್ ಐತಿ ಫುಲ್. ಇಲ್ಲ ಅಂತಂದ್ರೆ ಇದನ್ನು ತೊಳೆದು ಎಲ್ಲ. ಇಟ್ ಈಸ್ ನಾಟ್ ಕಾಲ್ಡ್ ಹೋಮ್, ಇಟ್ ಈಸ್ ಕಾಲ್ಡ್ ಇಮೋಷನ್. ಎಮೋಷನ್. ಇಟ್ಸ್ ನಾಟ್ ಇಮೋಷನ್, ಇಟ್ಸ್ ಎಮೋಷನ್. ಲೈಟ್ ಆನ್ ಮಾಡ. ನೋಡ್ರಿ ಕ್ಲೀನ್ ಐತಿ. ಸೊ ಹೀಗಾಗಿ ನಿನ್ನ ರೂಮ್, ಕಿಚನ್ ನಮ್ದಿದು ಎಲ್ಲ ಕ್ಲೀನ್ ಐತಿ. ಸೊ ಅದಕ್ಕೋಸ್ಕರ ಏನು ಇವತ್ತು ಕ್ಲೀನಿಂಗ್ ವರ್ಕ್ ಇಲ್ಲ, ಸಣ್ಣ ಪುಟ್ಟ ಐತಿ. ಇದು ನಿಮ್ದು ರೂಮ್ ರೀ, ಇದು ನಾಗರವ್ರದ್ದು. ನೋಡ್ರಿ, ಯಾಕಂದ್ರೆ ನೋಡ್ರಿ ನಾವು ಸ್ಪೋರ್ಟ್ಸ್ ಮ್ಯಾನ್ ಅದೇವಿ ಮತ್ತು ಓದೋದಕ್ಕೆ ಇಲ್ಲ ಇಲ್ಲೇ ಇಟ್ಕೊಂಡಿದ್ವಿ. ಬ್ಯಾಗಲ್ಲಿ ಎಲ್ಲ ಬುಕ್ಸ್ ಅದಾವ, ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ರೀ. ಬ್ಯಾಗಲ್ಲಿ ಬುಕ್ಸ್ ಅದಾವ. ಅಂದರೆ ಇನ್ನೊಂದು ನಮ್ಮ ರೂಮಿಗೆ ಏನಂತಂದ್ರೆ ಭಾಳ ಜನ ಬರೋದು. ಯಾಕಂದ್ರೆ ಫಸ್ಟ್ ಆಗುತ್ತಲ್ಲ ಇದು, ಫ್ರೆಂಡ್ಸ್ ಎಲ್ಲರೂ ಬಂದ್ರೆ ಇಲ್ಲೇ ಬಂದುಬಿಡ್ತಾರೆ. ನೋಡ್ರಿ ನನ್ನ ಪ್ಲೇಸಿಗೇನೆ ಬ್ಯಾಟ್ ಇಟ್ಕೊಂಡು ಕುಂತ್ಬಿಟ್ಟು ನೀ ರಾತ್ರಿ ತಲೆ ಬುಡುಕ್ ಇಟ್ಕೊಂತಾನೆ ಇದನ್ನು. ಯಾಕಂದ್ರೆ ಫೈನಲ್ ಗೆದ್ದೇವೆ ನಾವು ಅದಕ್ಕಂತಂದ. ಅದ ಬ್ಯಾಟ್ಲಿನ ನಾ ಲಾಸ್ಟ್ 6 ಹೊಡೆದಿದ್ರಿ. 6 ಬಾಲ್ 5 ಬೇಕಿತ್ತು, 1 6 ಹೊಡೆದೆ, ವಿನ್. ಫುಲ್ ಖುಷಿ ರೀ. ಪ್ಲೇಯರ್ಸ್ ಸಿಂಗಲ್ ಕೊಟ್ರೆ ಹಾಂ, ಕಪ್ ನಮ್ಮ ಕೈಯಾಗ. ಕಪ್ ನಿಮ್ಮ ಕೈಯಾಗ ಇವಾಗೂ ಐತಲ್ಲ, ಚಾ ಕುಡಿ ಕಪ್. ಏನ್ ಮಾಡಕ್ ಆಗಲ್ರಿ, ವಿ ಆರ್ RCB ಫ್ಯಾನ್ಸ್, ಇವೆಲ್ಲ ಕಾಮೆಂಟ್ರಿ. ಸಲಾ ये दुख का खत्म नहीं होता बे. ಇವಾಗ ಜಸ್ಟ್ ನೀರು ಇಟ್ಕೊಂಡೇವಿ ಇಲ್ಲೇ. ಫುಲ್ ಕಾದ್ಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗೋಣ. 3 hours later. ಮೂವಿಗೆ ಹೋಗೋದು ಕ್ಯಾನ್ಸಲ್ ಆತ್ರಿ ಇವತ್ತು. ಅದು ಗೋಲ್ಡನ್ ಸ್ಟಾರ್ ಗಣೇಶನ್ ಮೂವಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಬಟ್ ಕ್ಯಾನ್ಸಲ್ ಆಯ್ತು. ಸೊ ಅದ್ರ ಸಂಬಂಧ ಇಲ್ಲೇ ಹೊರಗಡೆ ಸಂಡೇ ಐತಿ ಅಂತಂದು ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಹೊರಗಡೆ ಶರತ್ಗೆ ಹೋಗಿದ್ವಿ. ಅದು ಕ್ಲೋಸ್ ಇತ್ತು ಇವತ್ತು. ಏನು ಶ್ರಾವಣ ಐತಿ ಕ್ಲೋಸ್ ಮಾಡ್ಯಾರ ಏನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಟೈಮು ಅಷ್ಟು 11 ಆಗೈತಾ, 11 ಗಂಟೆ ಆಗೈತೆ. ಅದಕ್ಕೆ ಇಲ್ಲೇ ನಮ್ಮ ಹಾಸ್ಪಿಟಲ್ ಕಡೆ ಐರ ಐತಲ್ಲ, ಇಲ್ಲೇ ಬಂದು ಊಟ ಮಾಡಿದ್ರೆ ಅಂತಂತ ಬಂದು ಕುಂತೇವೆ ಈಗ. ಅವರು ಚಾಟಿಂಗ್ ಅವರು ತೋರಿಸ್ಬಾರ್ದು ಹಂಗೆಲ್ಲ, ಪ್ರೈವೇಸಿ ಅದು. ಸಲೀಮ್ ಅವ್ರು ನಿಮ್ದು ತೋರಿಸ್ರಿ ನೋಡೋಣ. ಅವ್ರ ವೈಫ್ ಜೊತೆ ಅವರು ಥಿಂಕ್ ಮಾಡ ಅಂತಾರೆ ಫ್ಯೂಚರ್ ಹೆಂಗೆ ಏನಂತಂದು. ಚಾಟಿಂಗ್ ಒಳಗೆ ಬಿಸಿ ಅದಂತಂದ್ರೆ ಏನಂತೀವಿ ಬಾಳೆ ಎಲ್ಲಿಗೆ ಹೋಗೋಣ. ಸಿಂಗಲ್ ಅಂತಂದು ಸೂರ್ಯವಂಶನ ಕಟ್ಟ್ಯಾರ ಇವ್ರು. ಆಯ್ತು, ಊಟ ಮಾಡೋಣ್ರಿ. ಊಟ ಮಾಡಿ ಮತ್ತೆ ಸಿಗ್ತೀವಂತ ಬರ್ತೀವಿ. ಬಂತ್ರಿ. ಇಲ್ಲಿ ಎಗ್ ಕರಿ ಅಷ್ಟೇ ಸಿಗುತ್ತೆ, ನಾನ್ ವೆಜ್ ಆ ಥರ ಏನು ಸಿಗಲ್ಲ.
ಸೊ ಅದಕ್ಕೋಸ್ಕರ ಪರೋಟ ಮತ್ತು ಎಗ್ ಕರಿ ಆರ್ಡ್ರ್ ಮಾಡಿದ್ವಿ. ಎಲ್ಲರೂ ಹಾಕ್ಕೊಳ್ತಿದ್ದಾರೆ ಇವಾಗ ಮಸ್ತಂಗೆ. ಅಭಿಷೇಕ ಎಗ್ಗಿಗೆ ಅಭಿಷೇಕ ನೋಡಕ್ ಕಷ್ಟ ನೋಡ್ರಿ ಇವರು ಏನು ಶ್ರಾವಣ ಕಳಿಸಲ್ಲ, ವೇಸ್ಟ್ ಬಾಡಿಗಳಲ್ಲ ಎಲ್ಲರೂ ನೋಡು. ಅಮಾಸಿಲ್ಲ ಹುಣ್ಣಿಮೆ ಯಾಕಂದ್ರೆ ಗೊತ್ತಾಗಂಗಿಲ್ಲ. ಮನ್ಯಾಗ ಕ್ಯಾಲೆಂಡರ್ ಇರ್ತೈತಿ, ನಮ್ಮ ಕಡೆ ಎಲ್ಲಿ ಇರುತ್ತೆ, ಏನು ಇರೋದಿಲ್ಲ. ವೇಸ್ಟ್ ಬಾಡಿಗಳಿರ್ರಿ. ಮಸ್ತ್ ಪರೋಟ ಐತ್ರಿ. ಈಗ ಜಸ್ಟ್ ರೈಸ್ ಹಾಕ್ಕೊಂಡು ಮೊನ್ನೆ ರೌಂಡ್ ಸ್ಟಾರ್ಟ್ ಆಗೈತಿ. ವಿನೋದವ್ರೆ ಇಲ್ಲ ಸಲೀಂ ಟೇಸ್ಟ್ ಊಟ ಮಾಡೋ ಮುಂದೆ ಮಾತಾಡ್ಬೇಕು. ಓ ಮೌನಂ ಶರಣಂ ಗಚ್ಚಾಮಿ. ಕರೆಕ್ಟ್ ಐತಿ, ಆದ್ರೆ ಈ ನಮ್ನಿ ತಿನ್ಬಾರ್ದು. ಸ್ವಚ್ಛ ಭಾರತ್ ಮಾಡ್ಯಾರ ನೋಡ್ರಿ. ಏನು ಮಾಡ್ರ? ಸ್ವಚ್ಛ ಭಾರತ್ ಮಾಡ್ಯಾರಂತ. ವಿನೋದಂದು ಯಾಕೆ ಸ್ವಲ್ಪ ಮಧ್ಯಾಹ್ನ ಹೊರಗೆ ಹೋಗಿದ್ದ, ಸ್ವಲ್ಪ ಬಿಟ್ಟಾನ ಇವನ ಹುಡುಗ. ಸಂಡೆ ಎಲ್ಲ ಬಂತು ಬಿಲ್ ಬಂತು कितना 480. ಚಲೋ ಐತಿ, ಹುಡುಗರು ಖುಷಿ. ಬಿಲ್ ಕಮ್ಮಿ ಆಗೈತಿ. ಸಲೀಮ ಕೊಡಪ್ಪ ಪಾರ್ಟಿ. ಆಯ್ತು. ಬಂದಾನೋ ಸಾಹುಕಾರ, ಬಂದಾನೋ ಸಾಹುಕಾರ, ಪ್ರೀತಿಲು ನೋವಲ್ಲು ಪಾಲುಗಾರ. ಬಂದಾನೋ ಸಾಹುಕಾರ. ಕಾಕಾರ ನೋಡ್ರಿ, ಮಕ್ಕ ಒರೆಸ್ಕೊಳತ್ತಾರ ಕಾಕಾರ. ಸಾಹುಕಾರ ಕೈ ಅಲ್ಲೇ ನಡಿ. ತಿಂದೀವಿ ಈಗ, ಶಿಸ್ತು ಮುಕ್ಕೋಬೇಕು. ನಾಳೆ ಕಾಲೇಜ್ ನೋಡ್ಬೇಕು, ಎಕ್ಸ್ಟ್ರಾ ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಸ್ವಿಚ್ ಆಫ್. ರೂಮ್ಗೆ ಯಾಕೆ ಹೋಗಿ ಇಲ್ಲೇ ಹಾಸಿಗೆ ತಂದು ಕೊಡ್ತೀವಿ ಅಂತ. ನಾಗರಾಜ್ ಡೈರಿ ಮಿಲ್ಕ್ ಅದ, ಇದ ನಾವು ಕಲ್ಸ ಡೈಮಂಡ್. ಓ ಇವರು ಊಟಕ್ಕೆ ನಮ್ಮ ಜೋಡಿ ಯಾಕೆ ಬಂದಿಲ್ಲ ಅಂದ್ರೆ, ಹಾ ಸಂಡೇ ಇತ್ತು, ಯಾವ್ದೋ ಕಾಲ್ ಬಂದಿತ್ತು, ನನ್ಗೆಲ್ಲೇ ಗೊತ್ತಾಯ್ತು. ಮೇಡಮ್ ಓಕೆ ಓಕೆ ಸೂಪರ್. ಓಕೆ ಜಬರ್ದಸ್ತ್, ಮಸ್ತ್ ಐತ್ರಿ. ಆಯ್ತು ರೀ, ಟೈಮ್ 12 ಗಂಟೆ ಆಯ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತೀವಂತ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀವಂತ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಸ್ಟೇ ಟ್ಯೂನ್ ಆಗಿರಿ. ಬಾಯ್ ಬಾಯ್. ಮತ್ತೆ ಬರ್ತೇವೆ. ಗುಡ್ ನೈಟ್.